ಸುಗ್ರೀವನಿಗೆ ಎಚ್ಚರಿಕೆಯನ್ನು ಕೊಡಲು ಹೋದ. ಲಕ್ಷ್ಮಣನನ್ನು ಬಾರದಿರಲು ಕಾರಣವೇನು? ಆತನು ಮೊದಲೇ ಮುಂಗೋಪಿ, ಅಲ್ಲಿ ಏನು ಅನಾಹುತ ಮಾಡಿರುವನು ಕಾಣನಲ್ಲ. ಅಣ್ಣ ನಮಸ್ಕರಿಸುವೆನು. ಲಕ್ಷ್ಮಣ, ಅಣ್ಣ ಸುಗ್ರೀವನಲ್ಲಿ? ಅಣ್ಣ ಅಲ್ಲಿ ನೋಡಿ, ಪರಿವಾರ ಸಮೇತನಾಗಿ ಈ ಕಡೆನೇ ಬರುತ್ತಿರುವನು. ರಾಮಚಂದ್ರ ರಘುವೀರ ದಯಾನಿಧಿ ಶ್ರೀಪತೆ ತವ ಚರಣ. ರಾಮಚಂದ್ರ ರಘುವೀರ ದಯಾನಿಧಿ ಶ್ರೀಪತೆ ತವ ಚರಣ. ನೀಲಮೇಘ ವರ್ಣ ನಾರಾಯಣ. ನೀಲಮೇಘ ವರ್ಣ ನಾರಾಯಣ. ನೀಲದ ತಳನಯನ ನಾರಾಯಣ. ನೀಲದ ತಳನಯನ ನಾರಾಯಣ. ರಾಮಚಂದ್ರ ರಘುವೀರ ದಯಾನಿಧಿ ಶ್ರೀಪತೆ ತವ ಚರಣ. ಶ್ರೀಲಯ ಬಾಲಯ ಕೈದ ಪಾದವು. ಶ್ರೀಲಯ ಬಾಲಯ ಕೈದ ಪಾದವು. ವೇದದ ಪ್ರೌಢಯ ಜಂತಾನಾಮವು. ವೇದದ ಪ್ರೌಢಯ ಜಂತಾನಾಮವು. ಸಕಲ ಲೋಕ ತವನೇ. ಸಕಲ ಲೋಕ ತವನೇ. ರಾಘವನ ರಾಘವನ ರಾಘವನ. ಸಕಲ ಲೋಕ ತವನೇ. ರಾಘವನ ರಾಘವನ ರಾಘವನ. ನಿಖಿಲಾಸುರ ಗಮನೆ ಮುರಹರನೆ. ನಿಖಿಲಾಸುರ ಗಮನೆ ಮುರಹರನೆ. ರಾಮಚಂದ್ರ ರಘುವೀರ ದಯಾನಿಧಿ ಶ್ರೀಪತೆ ತವ ಚರಣ. ಶ್ರೀಪತೆ ತವ ಚರಣ. ಶ್ರೀಪತೆ ತವ ಚರಣ. ಪ್ರಭು, ಇದುವರೆಗೂ ಸಾವಕಾಶ ಮಾಡಿದ ನನ್ನ ಅಪರಾಧವನ್ನು ಮನ್ನಿಸಬೇಕು. ಮಳೆಗಾಲವಾದ್ದರಿಂದ ಚದುರಿ ಹೋಗಿದ್ದ ಕಪಿನಾಯಕರನ್ನು ಒಂದೆಡೆ ಸೇರಿಸಲು ಕಾಲ ವಿಳಂಬವಾಯಿತು. ಸುಗ್ರೀವನೇ, ಆಂಜನೇಯನಲ್ಲಿ? ಪ್ರಭು, ತಮ್ಮ ಧ್ಯಾನ ಮಾಡುತ್ತಾ ಇತ್ತಲೇ ಬರುತ್ತಿರುವುದು. Manojavata
ಪಾಹಿ ಮಾಂ ಪಾಹಿ ಮಾಂ ಪಾಹಿ ಮಾಂ. ಸುಗ್ರೀವನೇ, ಪ್ರಭು ಇನ್ನು ಸೀತಾನ್ವೇಷಣ ಕಾರ್ಯಕ್ಕೆ ಅನುವರ್ತಿಸೋಣವೇ? ಪ್ರಭು, ಈಗಾಗಲೇ ಪ್ರಬಲಶಾಲಿಗಳಾದ ಕಪಿನಾಯಕರನ್ನು ಪೂರ್ವ, ಪಶ್ಚಿಮ, ಉತ್ತರ ದಿಕ್ಕುಗಳಿಗೆ ಕಳಿಸಿರುವೆನು. ದಕ್ಷಿಣ ದಿಕ್ಕಿಗೆ ಸಚಿವ ಶ್ರೇಷ್ಠನಾದ ಆಂಜನೇಯನನ್ನು ಕಳಿಸಬೇಕೆಂದಿರುವೆನು ಪ್ರಭು. ಮಾರುತಿ, ಒಡೆಯ, ನೀನು ಸೀತಾನ್ವೇಷಣ ಕಾರ್ಯವನ್ನು ಸಾಧಿಸಬಲ್ಲೆಯ? ಏನು ಶ್ರೀರಾಮನೆ ನಿನ್ನಯ ಕರುಣಾರಸವಿಲಸ ಕಟಾಕ್ಷಯನ ಮಂದಿರೇ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾದ ನಿಮಗೆ ಅಸಾಧ್ಯವಾದ ಕಾರ್ಯವು ಯಾವುದಿರುವುದು ತಂದೆ? ಈ ಕಾರ್ಯವು ತಮ್ಮಿಂದಲೇ ಸಾಧ್ಯವಾದರೂ ನಿಮ್ಮ ಮಾತ್ರಕ್ಕೆ ನನ್ನನ್ನು ಕಳಿಸ್ತಿರುವಿರಿ. ಇರಲಿ, ನಿಮ್ಮ ಕೃಪಾ ಕಟಾಕ್ಷವು ನನ್ನ ಮೇಲೆ ಸಂಪೂರ್ಣವಾಗಿದ್ದಲ್ಲಿ ನನಗೆ ಭಯವೆಂದರೇನು? ಕ್ಷಣ ಮಾತ್ರದಲ್ಲಿ ಆ ರಾವಣನ ನೆಲೆಯನ್ನು ಅರಿತು 6 ಜನಕ ಜಾತಿಯ ಕುಶಲ ವಾರ್ತೆಯನ್ನು ತಿಳಿದು ಬರುವೆನು. ನನ್ನನ್ನು ಆಶೀರ್ವದಿಸಿ ಕಳುಹಿಸಿಕೊಡು ಪ್ರಭು. ಆಕೆಗೆ ಕೊಟ್ಟು ನಿನ್ನಲ್ಲಿ ನಂಬಿಕೆ ಉಂಟಾಗುವುದಕ್ಕಾಗಿ
ಕೆಲವು ವಿಚಾರವನ್ನು ಹೇಳುವೆನು. ಇತ್ತ ಬಾ, ತಿಳಿಯಿತೆ? ತಿಳಿಯಿತು ಪ್ರಭು. ಆಂಜನೇಯ, ಅಂಗದ, ನೀನು, ಗವಾಯಿ, ಗಂಧಮಾಧವ, ಶತವಲಿ ಮುಂತಾದ ಕಪಿವೀರರೊಡಗೂಡಿ ದಕ್ಷಿಣಾಭಿಮುಖವಾಗಿ ಹೊರಟು ವಿಂಧ್ಯ ಪರ್ವತ, ನರ್ಮದಾ, ಗೋದಾವರಿ ನದಿ ಪ್ರಾಂತ್ಯಗಳಲ್ಲಿ ಹುಡುಕಿ ಅಗಸ್ತ್ಯ ಋಷಿಮುನಿಗಳ ಆಶ್ರಮವನ್ನು ಸೇರಿ ಅವರ ಆಶೀರ್ವಾದವನ್ನು ಪಡೆದು ಅಲ್ಲಿಂದ ಮುಂದೆ ಸಮುದ್ರವನ್ನು ಪ್ರವೇಶಿಸು. ಅಲ್ಲಿ ಚಿಮ್ಮಿಕೆ ಎಂಬ ರಾಕ್ಷಸಿ ಇರುವಳು. ಅವಳಿಗೆ ಭಯಪಡಬೇಡ, ಧೈರ್ಯವಾಗಿ ನುಗ್ಗು. ಅಲ್ಲಿ ಭೋಗಾವತಿ ನಗರವೂ ಸಿಗುವುದು. ಅಲ್ಲಿಯೂ ಹುಡುಕು. ಅಲ್ಲಿಯೂ ಸಿಗದಿದ್ದರೆ ಅಲ್ಲಿಂದ ಮುಂದಕ್ಕೆ ಹೋಗು. ಪಿತೃಲೋಕವೂ ಸಿಗುವುದು. ಅಲ್ಲಿಯೂ ಹುಡುಕು. ಅಲ್ಲಿಯೂ ಸಿಗದಿದ್ದರೆ ಅಲ್ಲಿಂದ ಮುಂದಕ್ಕೆ ಹೋಗಬೇಡ. ಏಕೆ ಒಡೆಯ? ಅಲ್ಲಿಂದ ಮುಂದಕ್ಕೆ ಸೂರ್ಯರಶ್ಮಿ ಇರುವುದಿಲ್ಲ. ಹೀಗೆ 1 ತಿಂಗಳ ಅವಧಿಯ ಒಳಗಾಗಿ ಆ ನೀಚನಾದ ದಶಕಂಠನ ಸಮಾಚಾರವನ್ನು ತಿಳಿದು ಸೀತಾಮಾತೆಯವರ ಕುಶಲ ವಾರ್ತೆಯನ್ನು ತರಬೇಕು. ಅವಧಿ ಮೀರಿದರೆ ಸಚಿವ ಶ್ರೇಷ್ಠನಾದ ನಿನಗೂ ಮರಣದಂಡನೆ ಖಚಿತ. ಇದು ಸುಗ್ರೀವಾಜ್ಞೆ, ಎಚ್ಚರಿಕೆ. ಆಗಲಿ ಒಡೆಯ. ಸುಗ್ರೀವನೇ, ನೀನು ಸಕಲ ದಿಕ್ಕುಗಳಲ್ಲಿರುವ ಅದ್ಭುತಗಳನ್ನು ಹೇಗೆ ತಿಳಿದೆ? ಪ್ರಭು, ನಮ್ಮಣ್ಣನಾದ ವಾಲಿಯು ನನ್ನನ್ನು ಸಂಹರಿಸಬೇಕೆಂದು ಬೆನ್ನಟ್ಟಿ ಬಂದಾಗ ನಾನು ಆತನಿಂದ ತಪ್ಪಿಸಿಕೊಂಡು ಓಡುತ್ತಾ ಸಕಲ ದಿಕ್ಕುಗಳಲ್ಲಿರುವ ಅದ್ಭುತಗಳನ್ನು ತಿಳಿದಿರುವೆನು. ಇಷ್ಟು ಮಂದಿಯಲ್ಲಿ ಅಮಿತ ಪರಾಕ್ರಮಿಯು ದೂರದರ್ಶಿಯೂ ಆದ ಆಂಜನೇಯನಿಂದಲೇ ಸ್ವಾಮಿ ಕಾರ್ಯವು ಸಫಲವಾಗುವುದೆಂದು ನನ್ನ ನಂಬಿಕೆ ದೇವ. ಲಕ್ಷ್ಮಣ ಸ್ವಾಮಿ, ಆಂಜನೇಯ, ಮಾತೆಯವರನ್ನು ಕಂಡಾಗ ನಿಮ್ಮ ಪರವಾಗಿ ಏನೆಂದು ಹೇಳಲಿ? ಆಂಜನೇಯ, ಮಾತೆಯವರಿಗೆ ನನ್ನ ಅನಂತ ನಮಸ್ಕಾರಗಳನ್ನು ತಿಳಿಸಿಬಿಡು. ಆಗಬಹುದು. ಈಗ ನೀವೆಲ್ಲರೂ ಕೇಳಿರಿ ನನ್ನ ಪ್ರತಿಜ್ಞೆಯನ್ನು. ಸೀತಾಮಾತೆಯವರ ದರ್ಶನವಾಗುವವರೆಗೂ ನಾನು ಫಲ ಆಹಾರಾದಿಗಳನ್ನು ಸೇವಿಸುವುದಿಲ್ಲ. ಇದಕ್ಕೆ ಶ್ರೀರಾಮಚಂದ್ರನ ಪಾದವೇ ಸಾಕ್ಷಿ. ಜೈ ಜೈ ರಘುವೀರ ಸಮರ್ಥ. ಆಗಲಿ, ಇರಲಿ. ಇನ್ನೂ ಸ್ವಲ್ಪ ಮುಂದೆ ಹೋಗಿ ನೋಡೋಣ. ನೀವೆಲ್ಲರೂ ನನ್ನ ನಾಮವನ್ನು ಹಿಡಿದಿಟ್ಕೊಂಡು ರಾಮ ಧ್ಯಾನ ಮಾಡುತ್ತಾ ಮುಂದೆ ಸಾಗೋಣ. ರಾಮ 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 ಜಯ ರಾಮ 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 ಜಯ ರಾಮ 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 ರಾಮ. ಅಂಗದ ಕುಮಾರ, ನಾವು ಸೀತಾನ್ವೇಷಣ ಕಾರ್ಯಕ್ಕೆ ಹೊರಟು ಎಷ್ಟು ದಿನಗಳಾದವು? 27 ದಿನಗಳಾದವು. ಹಾಗಾದರೆ ಇನ್ನುಳಿದ 3 ದಿನಗಳಲ್ಲಿ ಸೀತಾಮಾತೆಯವರ ದರ್ಶನವಾಗಬೇಕು. ಇಲ್ಲವಾದಲ್ಲಿ ನಮ್ಮೆಲ್ಲರಿಗೂ ಮರಣದಂಡನೆ ಖಚಿತ. ಅದಕ್ಕಿಂತಲೂ ಇಲ್ಲಿ ಪ್ರಾಣತ್ಯಾಗ ಮಾಡಿಕೊಳ್ಳುವುದೇ ಉತ್ತಮ. ಆ ದುಷ್ಟ ಕೈಕೆಯವರ ಬಳಿಯಿಂದ ಎಷ್ಟು ಜನಕ್ಕೆ ವಿಪತ್ತು ಸಂಭವಿಸಿತು. ವನವಾಸವಂ ವಂದಿರಾಮ ಸತಿಯ ನಳಿದನ ಪುತ್ರ ಶೋಕಾರ್ತ ಭೋಮಂ ತನುವಂತ ಬಿಟ್ಟರೆ ಲೋಕವನಳಿದರಲ ಘನವೀರ ಮಾರೀಚ ಮುಖ್ಯರೋ ಘನಶೌರ್ಯದಿ ವೃತ್ರರಾಜ ಮಣಿದನ ಗಡ ಘನಶೌರ್ಯದಿ ವೃತ್ರರಾಜ ಮಣಿದನ ಗಡ ಪೌಲಸ್ತ್ಯನಂ ಆದೈತೇಂದ್ರದ ಕೈಯಳು ಸಿಲುಕಿ ಎಷ್ಟು ಕಷ್ಟ ಪಡದಿಗಳು ಬಂದು ಜನಗಿ ಪ್ರಾಣಾಶ. ಸ್ತ್ರೀ ಬುದ್ಧಿ ಪ್ರಣಯಂಕರಿ ಎಂಬ ಆರ್ಯೋಕ್ತಿಯು ಸುಳ್ಳಾದಿದ್ದೆ ಸಮುದ್ರವು ಎಷ್ಟು ಅದ್ಭುತವಾಗಿರುವುದು. ಎಲೇ ವಾನರ ವೀರರೇ, ನೀವು ಯಾರು ಯಾರು ಎಷ್ಟು ಯೋಜನ ಹಾರಬಲ್ಲಿರಿ ಎಂಬುದನ್ನು ವಿಚಾರಿಸಿಕೊಳ್ಳಿ. ನಾನು ಅದುವರೆಗೂ ಸ್ವಲ್ಪ ಸಮಯ ವಿಶ್ರಮಿಸಿಕೊಳ್ಳುವೆನು. ಎಷ್ಟು ಯೋಜನೆ ಹಾರಬಲ್ಲೆ? ಅಂಗದ ಕುಮಾರ,
ನಾನಾದರೂ 60 ಯೋಜನವನ್ನು ಆರಬಲ್ಲೆ, ಆದರೆ ಹಿಂದಿರುಗಿ ಬರಲಾರೆ. ಗವಾಯಿ, ನೀನು ಎಷ್ಟು ಯೋಜನೆ ಆರಬಲ್ಲೆ? ನಾನು 70 ಯೋಜನೆಯನ್ನು ಆರಬಲ್ಲೆ, ಆದರೆ ಹಿಂದಿರುಗಿ ಬರಲಾರೆ. ಶತವಲ್ಲಿ, ನೀನು ಎಷ್ಟು ಯೋಜನೆ ಆರಬಲ್ಲೆ? ತಾತ, ನೀವು ಎಷ್ಟು ಯೋಜನೆ ಆರಬಲ್ಲಿರಾ? ಅಂಗದ ಕುಮಾರ, ಈ ಶತಯೋಜನೆಗಳ ಸಮುದ್ರವನ್ನು ದಾಟಿ ಸೀತಾಮಾತೆಯ ದರ್ಶನವನ್ನು ಮಾಡುವುದು ಅಂತಹ ದುಸ್ಸಾಹಸದ ಕೆಲಸವೇನಲ್ಲ. ಏಕೆಂದರೆ ಹಿಂದೆ 21 ಆವೃತ್ತಿ ಇಡೀ ಭೂಮಂಡಲವನ್ನೇ ಸುತ್ತಿ ಬಂದಿರುವನು. ವಯಸ್ಸಾದ ಕಾರಣ ಹಾರಿ ಹೋಗಬಲ್ಲೆ, ಹಿಂದಿರುಗಿ ಬರಲಾರನು. ಎಲ್ಲರಿಗೂ ಕೇಳಿದೆಯಲ್ಲ, ನೀನು ಎಷ್ಟು ಯೋಜನೆ ಆರಬಲ್ಲೆ? ತಾತ, ನಾನು 100 ಯೋಜನೆ ಬೇಕಾದರೂ ಆರಬಲ್ಲೆ, ಆದರೆ ಹಿಂತಿರುಗಿ ಬರಲಾರೆ. ಅಂಗದ ಕುಮಾರ, ಇದಕ್ಕೆಲ್ಲ ಆಂಜನೇಯನ ಸರಿ, ಆತನನ್ನು ಧ್ಯಾನಿಸಿ ಎಚ್ಚರಿಸೋಣ. ರಾಘವ ಕಾರ್ಯವ ಸಾಧಿಸಲಿ ಗಣ, ರಾಘವ ಕಾರ್ಯವ ಸಾಧಿಸಲಿ ಗಣ, ಸಾಗರವನ್ನಿಂದ ನೀನು ಹುಟ್ಟಿದ ಕೂಡಲೇ ತಟ್ಟನೆ ಆಕಾಶಕ್ಕೆ ಹಾರಿ ಆ ಸೂರ್ಯನನ್ನು ಹಿಡಿಯುವುದು ಅತ್ಯಂತ ಪರಾಕ್ರಮಶಾಲಿ. ಅದು ಅಲ್ಲದೆ ಬಾಲಕನಾಗಿದ್ದಾಗ ಅನೇಕ ಯಜ್ಞ ಯಾಗಾದಿಗಳನ್ನು ಹಾಳು ಮಾಡಿ ಬರುತ್ತಿದ್ದೆ. ಹಾಗೆ ಋಷಿಮುನಿಗಳು ನಿನ್ನ ಶಕ್ತಿ ಅಗೋಚರವಾಗಿರಲೆಂದು ಶಾಪ ಬಿಟ್ಟಿದ್ದರು. ಅದು ಇಂದು ವಿಮೋಚನೆ ಆಯಿತು. ಹೋಗು, ಈ ಶತಯೋಜನ ಸಮುದ್ರವನ್ನು ದಾಟಿ ಸೀತಾಮಾತೆಯ ದರ್ಶನವನ್ನು ಮಾಡುವುದು ನಿನಗೆ ಅಂಥ ದುಸ್ಸಾಹದ ಕೆಲಸವೇನಲ್ಲ. ನೀನು ಹೋಗಿ ಆ ಸಮಾಚಾರವನ್ನು ಶ್ರೀರಾಮಚಂದ್ರ ಪ್ರಭುಗಳಿಗೆ ತಿಳಿಸುವ ಭಾರವು ನಿನ್ನದಾಗಿರುವುದು. ನಿನಗೆ ರಾಮಾನುಗ್ರಹ ಉಂಟಾಗಲಿ, ಹೋಗಿ ಬಾ. ವಾನರವೀರರೇ, ನಾನು ವಾಯುಪುತ್ರನೆಂಬ ವಿಚಾರವನ್ನು ಈ ಜಾಮವಂತರಿಂದ ತಿಳಿದಿರಷ್ಟೇ. ಶತಯೋಜನ ವಿಸ್ತಾರವಾದ ಸಮುದ್ರವನ್ನು ಲಕ್ಷ್ಯವಿಡದೆ ಲಂಘಿಸಿ ಆರಜನಕ ಜಾತಿಯ ಕುಶಲ ವಾರ್ತೆಯನ್ನು ತಿಳಿದು ಬರುವೆನು. ಅದುವರೆಗೂ ನೀವೆಲ್ಲರೂ ಈ ಸಮುದ್ರ ತೀರದಲ್ಲಿ ಕುಳಿತು ರಾಮ ಧ್ಯಾನ ಮಾಡುತ್ತೀರಿ. ಜಯ ಜಯ ರಘುವೀರ ಸಮರ್ಥ. ಲಂಗೆ ಬನ್ನಿ ಅರ್ಧಿಯ ಕರದಿಂದುರನ ಹರ್ಷವಾಗುವುದರ ಲಂಗೆ ಬನ್ನಿ ಅರ್ಧಿಯ ಲಂಘಿಸಿ ಸಂಗದವರೆಗೂ ತುಂಬ ಬಲಜನ ಲಿಂಗದಲ್ಲಿ ಕುಶದೆ ಲಂಘಿಸಿ ಸಂಗದವರೆಗೂ ತುಂಬ ಬಲಜನ ಲಿಂಗದಲ್ಲಿ
ಪ್ರಭು ರಾಮಚಂದ್ರ, ನಿನ್ನ ಮಹಿಮೆಯು ಅದ್ಭುತವಲ್ಲವೇ? ಸಮುದ್ರ ಲಂಘನಾ ಕಾಲದಲ್ಲಿ ನನಗೆ ಸಹಾಯ ಮಾಡಲು ಬಂದ ಪೈನಾಕ ಪರ್ವತರಾಜನನ್ನು ತಿರಸ್ಕರಿಸಿ
ನನ್ನನ್ನು ಅಡ್ಡಗಟ್ಟಿದ ನಾಗಮಾತೆಯಾದ ಸುರಸೆಯ ದರ್ಪವನ್ನು ಅಡಗಿಸಿ ನನ್ನ ನಿರಳನ್ನೇ ಹಿಡಿದು ನುಂಗಲು ಬಂದ ಸಿಂಹಿಕೆ ಎಂಬ ರಾಕ್ಷಸಿಯ ದೇಹದೊಳಕ್ಕೆ ಸೂಕ್ಷ್ಮ ರೂಪದಿಂದ ಪ್ರವೇಶಿಸಿ ಆಕೆಯ ಹೊಟ್ಟೆಯಲ್ಲಿ ಅಗಾಧವಾಗಿ ಬೆಳೆದು ಆಕೆಯ ಶರೀರವನ್ನು ಸೀಳಿಕೊಂಡು ಬಂದದ್ದು ಭಕ್ತ ಪರಾಧೀನನಾದ ನಿನ್ನ ಕೃಪೆಯಿಂದಲ್ಲವೇ? ಪ್ರಭು ರಾಮಚಂದ್ರ, ನನಗೆ ನಿಮ್ಮ ಕೃಪಾ ಕಟಾಕ್ಷವಿರುವಲ್ಲಿ ಭಯವೆಂದರೇನು? ಇರಲಿ, ಸೂಕ್ಷ್ಮ ರೂಪದಿಂದ ಈ ಧನುಜನ ಪುರವನ್ನು ಪ್ರವೇಶಿಸಿ ಮಾತೆಯವರನ್ನು ಶೋಧಿಸುವೆನು. ಜಯ ಜಯ ರಘುವೀರ ಸಮರ್ಥ. ರಾಮಚಂದ್ರ, ಈಗ ನಡುರಾತ್ರಿ ಪುರವನ್ನು ಪ್ರವೇಶಿಸೋಣವೆಂದರೆ ಯಾರೋ ರಕ್ಕಸಿಯು ದಾರಿಗೆ ಅಡ್ಡಲಾಗಿ ಬಿದ್ದಿರುವಳಲ್ಲ. ಇರಲಿ, ಈಕೆಯನ್ನು ಎಚ್ಚರಿಸಿಯೇ ಮುಂದಕ್ಕೆ ಹೋಗುವೆನು. ಓಹೋ ಯಾರು ನನ್ನ ನಿದ್ರಾಭಂಗ ಮಾಡಿದವರು? ಓಹೋ, ಎಲ್ಲೋ ಕನಸಿರಬೇಕು. ಕನಸಿನಲ್ಲಿ ನನಗೆ ಏನೋ ನಿದ್ರಾಭಂಗ ಮಾಡಿದಂತಾಯಿತು. ಯಾರು ನನ್ನನ್ನು ನಿದ್ರೆಯಿಂದ ಎಚ್ಚರ ಮಾಡಿದವರು? ಕೋಡುಗ, 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 ನೀನು ಯಾರು? ಇಲ್ಲಿಗೆ ಹೇಗೆ ಬಂದಿರುವೆ? ನನ್ನನ್ನು ನಿದ್ರೆಯಿಂದ ಎಚ್ಚರಿಸಲು ಕಾರಣವೇನು? ಎಲ್ಲವನ್ನು ತಿಳಿಸಿ. ನೀನು ಆದಾಡೇನು ನಿನಗೆ ಮೂರು ಕಣ್ಣುದೇನು ಹನುಮ ನೀನು ಆಡೇನು ನಿನಗೆ ಮೂರು ಕಣ್ಣುದೇನು ನಿನ್ನ ನುಂಗುವ ಮಾರಿ ನಾನು ನುಂಗುವ ಮಾರಿ ನಾನು ಮರದಿ ಮಾರಿಯಾದರೆ ಮನಸ್ಸಿಗೆ ಬಂದು ಬಗಳುತ್ತಿರುವೆಯ ನಿನ್ನನ್ನು ಯಾವ ಮಹಳಿಯಲೆಂದು ಲೆಕ್ಕಿಸಬೇಕೆ?
ನಾನು ಆರಂಭದೊಳಗೆ ಮನಸ್ಸಿಗೆ ಬಂದಿದೆ ಬೊಗಳುತ್ತಿರುವೆಯ ಮಂಗ. ನೀನು ಯಾರೆಂಬುದು ನನಗೆ ತಿಳಿಯದು. ನೀನೇ ಹೇಳಿಬಿಡು, ನಾನು ಕೇಳಿಬಿಡುವೆನು. ನಾನು ಈ ಅನಂತರ ಮುಂದಕ್ಕೆ ಹೋಗುವೆನು. ಈ ದ್ವಾರವನ್ನು ಕಾಯುತ್ತಿರುವ ಲಂಕಿಣಿ. ಲಂಕಿಣಿ, ಕಿಣಿಕಿಣಿ, ಮಿಣಿಮಿಣಿ. ರಾಮಚಂದ್ರ, ಇದು ಎಂತಹ ಸುಂದರ ರೂಪ! ನಾನು ಇದುವರೆಗೂ ನೋಡಿದ ಸ್ತ್ರೀ ರೂಪಗಳಲ್ಲಿ ಇಂತಹ ಸುಂದರ ರೂಪವನ್ನು ಕಣ್ಣುಗಳಿಂದಲೂ ನೋಡಿರಲಿಲ್ಲ, ಸ್ವಪ್ನದಲ್ಲಿಯೂ ಕಂಡಿರಲಿಲ್ಲ. ಬ್ರಹ್ಮದೇವನು ಇವಳಿಗೋಸ್ಕರ ಬಹಳ ಕಷ್ಟಪಟ್ಟಿರಬೇಕು. ಓ ಲಂಕಿಣಿ ದೇವಿ, ವಿಚಿತ್ರವಾದ ಸೌಧಗಳಿಂದಲೂ ಉದ್ಯಾನವನಗಳಿಂದಲೂ ಕೂಡಿರುವ ಈ ಪುರವನ್ನಂದಾವೃತ್ತಿ ನೋಡಿಕೊಂಡು ಬರಲೇ? ಯಾವ ಪುರವನ್ನು? ಈ ಲಂಕಾಪುರವನ್ನೇ. ಲಂಕಾಪುರವನ್ನು ಅಥವಾ ಯಮಪುರಿಯನ್ನು? ಏನು ಸೌಂದರ್ಯ ಶಾಲಿನಿ ಶಾಂತಾತ್ಮಳೆ! ನಿನ್ನನ್ನು ಅನುಭವಿಸುವ ಪುಣ್ಯಶಾಲಿಯ ಭಾಗ್ಯವನ್ನು ಎಷ್ಟು ಕೊಂಡಾಡಿದರೂ ಸಾಲದಲ್ಲ. ಎಲ್ಲೋ ಕೋಡಗ, ಈ ಪುರವನ್ನು ಪ್ರವೇಶಿಸಬೇಕಾದ್ರೆ ತ್ರಿಮೂರ್ತಿಗಳಿಂದಲೇ ಸಾಧ್ಯವಾಗಿರುವಾಗ ಯಾಕೆಷ್ಟಿತ್ ಕೋಡಗ ನಿನ್ನಿಂದ ಇಲ್ಲಿ ಸಾಧ್ಯ? ನನ್ನ ಮೇಲೆ ಯುದ್ಧ ಮಾಡಿ ಗೆದ್ದು ನಂತರ ನೀವು ಇಲ್ಲಿಂದ ಮುಂದೆ ಹೋಗಬೇಕಾಗುವುದು. ಪ್ರಭು ರಾಮಚಂದ್ರ, ಇವಳನ್ನು ಕೊಂದರೆ ಸ್ತ್ರೀ ಹತ್ಯೆ ಬರುವುದು. ಏನು ಮಾಡಲಿ, ಏನು ಮಾಡಲಿ? ಮಾಡುವುದೇನು? ರಾಮ ಕಾರ್ಯಕ್ಕಾಗಿ ಏನು ಮಾಡಿದರೂ ಎಲ್ಲವೂ ಆತನಿಗೆ ಸೇರಿದ್ದೆ. ಓ ಲಂಕಿಣಿ ದೇವಿ, ಇಲ್ಲಿ ಬಾ. ನಾವೀರ್ವರು ಸಮಾನ ಬಲಶಾಲಿಗಳಾದ್ದರಿಂದ ಒಂದು ಒಪ್ಪಂದವನ್ನು ಮಾಡಿಕೊಳ್ಳೋಣವೇ? ಒಪ್ಪಂದ? ಯಾವ ಒಪ್ಪಂದ? ಮೊದಲು ನೀನು ನನಗೆ 3 ಮುಷ್ಟಿ ಪ್ರಹಾರಗಳನ್ನು ಮಾಡು. ರಾಮಾನುಗ್ರಹದಿಂದ ನಾನೇನಾದರೂ ಬದುಕುಳಿದರೆ ನಿನ್ನನ್ನು ಒಂದೇ ಪ್ರಹಾರದಿಂದ ಯಮಪುರಿಗಟ್ಟುವೆನು. ಬದುಕುಳಿದರೆ ಉಳಿದರೆ ಏ ಕೋಡಗ, ಮೊದಲು ನಾನು ಪ್ರಹಾರವನ್ನು ನೀಡುವೆನು. ನೀಡು. ಕುಳಿತುಕೋ. ನಿನ್ನ ದೇವರನ್ನು ಜ್ಞಾಪಿಸಿಕೋ ಒಮ್ಮೆ. ಶಾಂಬಳಿ ರವೀಂದ್ರ ಸಮರ್ಥ. ಓಹೋ, ಸಾಮಾನ್ಯ ಕಾಪಿ ಎಂದು ಸುಮ್ಮನೆ ಒಂದು ಬಿಟ್ಟೆ. ಇನ್ನು 2 ಪ್ರಹಾರಗಳಿರ್ಬೋದು. ಜೈ ರಾವಣ. ಜಯ ರಘುವೀರ ಸಮರ್ಥ. ಇನ್ನು ಬದುಕಿರುವೆಯಾ? ಹೌದು. ಓಹೋ, ನನ್ನಲ್ಲಿರುವ ಶಕ್ತಿಗಳೆಲ್ಲವನ್ನೂ ಉಪಯೋಗಿಸಿ ಇದನ್ನು ಪ್ರಹಾರ ಮಾಡಬೇಡ. ಏ ಕೊಡುಗ, ಕುಳಿತು. ಜೈ ಶಾಂಬಳಿ. ಏ ಅಕಲ ಮಗಲ ಎತ್ಕೊಳ್ಳಿ, ಸಮುದ್ರದಲ್ಲಿ ಬಿಸಾಕ್ಬಿಡ ಅವನಿಗೆ. ಜಯ ಜಯ ರಘುವೀರ ಸಮರ್ಥ. ಕೊಡುಗ, ನನಗೂ ನಿನಗೂ ಯಾವ ಪಂದ್ಯವೂ ನಡೆಯಲಿಲ್ಲ. ನನ್ನನ್ನು ಬಿಟ್ಟು ಬಿಡಿ, ನಾನು ಹೊರಟು ಬಿಡುತ್ತೇನೆ. ಲಂಕಿಣಿ ದೇವಿ, ಬಾಯಿಲಿ. ನಿನ್ನ ಸರದಿಯು ಮುಗಿಯಿತೋ? ಈಗ ನನ್ನ ಸರದಿ. ನಿನ್ನ ತಂದೆ ತಾಯಿಯರನ್ನು, ಇಷ್ಟ ದೇವರನ್ನು ನೆನೆಸಿಕೊಂಡು ಕುಳಿತುಕೋ. ಹೌದು, ಇಲ್ಲೇ ಕುಳಿತುಕೋ. ನಿಧಾನವಾಗಿ ಪ್ರಹಾರ ಮಾಡಬೇಕು. ನಿಧಾನವಾಗಿ ಪ್ರಹರಿಸುವೆನು. ಕುಳಿತುಕೋ. ಆಹಾ. ಜಯ ಜಯ ರಘುವೀರ ಸಮರ್ಥ. ಆಂಜನೇಯ, ನನಗೆ ಈ ದಿನ ಶಾಪ ವಿಮೋಚನೆ ಆಯಿತು. ಆ ದಿನ ಪತಂಗ ಮಹರ್ಷಿಗಳು ಯಾವ ಸಮಯದಲ್ಲಿ ವಾನರವೀರರು ಬಂದು ನಿನ್ನ ಸ್ಪರ್ಶ ಮಾಡುವರು ಅಂದಿಗೆ ಆಗಿರುವ ಶಾಪವು ನಿನಗೆ ವಿಮೋಚನೆವಾಗುವುದು ಎಂದು ಹೇಳಿದರು. ಹೋಗು, ರಾವಣನಿಗೆ ಅಪಜಯವು, ರಾಮನಿಗೆ ಜಯವು. ಹೋಗಿ ಬಾ, ಹೋಗಿ ಬಾ. ಲಂಕಿಣಿ ದೇವಿ, ನಿನಗೆ ಶುಭವಾಗಲಿ. ಆದರೆ ಆ ರಾವಣನ ಅರಮನೆ ಯಾವುದೆಂಬುದನ್ನು ತೋರಿಸುವೆಯಾ? ಕಪಿವೀರ, ಆ ರಾವಣನೇ ಮನೆ ಆ ದಕ್ಷಿಣಾಭಿಮುಖದಲ್ಲಿ ತ್ರಿಕುಟಾಚಲ ಎಂಬ ಪರ್ವತವಿರುವುದು. ಆ ಪರ್ವತದ ಮೇಲೆ ಲಂಕೆ ಎಂಬ ಮಹಾನಗರವನ್ನು ಕಟ್ಟಿಕೊಂಡಿರುವುದು. ಅಲ್ಲಿಗೆ ಹೋದರೆ ಆ ರಾವಣನ ದರ್ಶನವೂ ಆಗಬಹುದು. ನೀನಿನ್ನು ಹೊರಡು. ಲಂಕಿಣಿಯನ್ನೇನೋ ಗೆದ್ದಾಯಿತು. ಸೂಕ್ಷ್ಮ ರೂಪದಿಂದ ಈ ಧನುಜನ ಪುರವನ್ನು ಪ್ರವೇಶಿಸಿ ಮಾತೆಯವರನ್ನು ಶೋಧಿಸಿವೆ. ರಾಮಚಂದ್ರ, ಸೀತೆಯ ಕಾಣುವ ರೀತಿಯ ಮಾತೆಯ
ರಾಮಚಂದ್ರ, ಕುಂಭಕರ್ಣ, ವಿಭೀಷಣ, ಸುಪಾಶ್ವ, ಮಹಾಪಾಶನ, ಮಹೋದರ, ಪ್ರಹಸ್ತಾದಿ ಸಚಿವರ ಅರಮನೆಗಳಲ್ಲಿ ಹುಡುಕಿದರು. ಸೀತಾಮಾತೆಯವರ ದರ್ಶನವೇ ಕಾಣಲಿಲ್ಲವಲ್ಲ. ಇನ್ನೆಲ್ಲಿ ಹುಡುಕಲಿ? ಇರಲಿ, ಈ ದಿನ ಅಂತಃಪುರ ಹೊಂದಿರುವುದು. ಸೂಕ್ಷ್ಮ ಬಂದ ಹೋಗಿ ಮಾತೆಯವರನ್ನು ಶೋಧಿಸುವೆನು. ಸುರವರ ವೈಭವ ಸುಖ ಪಿಕನಾದಂ ಸಗಮುಖ ಸಂಭವ ಪ್ರಭು ರಾಮಚಂದ್ರ, ಈ ಧನುಜನ ಅಂತಃಪುರವು ದೇವೇಂದ್ರನ ಅಮರವಾದಿಯಿಂದಲೂ ಅತಿಶಯವಾಗಿರುವುದಲ್ಲ. ಇರಲಿ, ಒಳಗೆ ಹೋಗಿ ಮಾತೆಯವರನ್ನು ಶೋಧಿಸುವುದು. ಈ ದುರುಳನ ಶಯನಾಗಾರದಲ್ಲಿ ಸಾವಿರಾರು ಸ್ತ್ರೀಯರು ಮಲಗಿರುವರು. ಇವರಲ್ಲಿ ಈತನ ರೂಪಾತಿಶಯಕ್ಕೆ ಮೋಹಿಸಿ ಬಂದವರಾಗಿ ಮತ್ತೆ ಕೆಲವರು ಈತನ ಬಲಾತ್ಕಾರದ ಹಿಡಿತಕ್ಕೆ ಸಿಕ್ಕಿ ಬಂದವರಾಗಿಯೂ ಇರುವರು. ಇವರ ಮಧ್ಯದಲ್ಲಿ ಓರ್ವ ಪುರುಷನು ಮಲಗಿರುವನು. ಆತನ ಪಕ್ಕದಲ್ಲಿ ಓರ್ವ ಸುಂದರಿಯು ಮಲಗಿರುವರು. ಈಕೆ ಏನಾದರೂ ಸೀತೆ ಮಾತೆಯಾಗಿರಬಹುದೇ? ಇರಲಿ, ಶೋಧಿಸುವೆನು. ಹಾ ರಾಮಚಂದ್ರ, ರಾಮಚಂದ್ರ, ಮಹಾಪತಿವ್ರತೆಯಾದ ಸೀತಾಮಾತೆಯವರು ಪರಪುರುಷನೊಡನೆ ಪವಡಿಸಿರುವರಲ್ಲ. ಅಮ್ಮ, ಕಾಡಿನಲ್ಲಿ ಗೆಡ್ಡೆ ಗೆಣಸುಗಳನ್ನು ತಿಂದು ಸೀವಿಸುವ ರಾಮನಿಂದ ಯಾವ ಸುಖವೂ ದೊರೆಯುವುದೆಂದು ಭಾವಿಸಿ ಈ ಧನುಜನ ಅಷ್ಟೈಶ್ವರ್ಯಕ್ಕೆ ಮರುಳಾದೆಯ ಮಾತೆ. ಅಮ್ಮ, ನಿಮ್ಮಂತಹವರೇ ಈ ರೀತಿಯಾದ ಮೇಲೆ ಮಿಕ್ಕುಳಿದ ಸಾಮಾನ್ಯ ಸ್ತ್ರೀಯರ ಪಾಡೇನು? ನನಗೆ ಬರುವ ಕೋಪದಲ್ಲಿ ಇವರೀರ್ವರನ್ನು ನನ್ನ ಲಾಂಗೂಲದಿಂದ ಸುತ್ತಿಕೊಂಡು ನೆಲಕ್ಕಪ್ಪಳಿಸಿ ಬಿಡಲೇ? ಛೇ, ನಿದ್ರಿಸುವವರನ್ನು ಸಂಹರಿಸುವುದು ಶುದ್ಧ ಹೇಳಿಕೆ. ಪ್ರತ್ಯಕ್ಷವಾದರೂ ಪ್ರಮಾಣಿಸಿದರೂ ನಿಧಾನಿಸು, ಸುಧಾರಿಸಿದರೂ ನಿಧಾನಿಸು ಅರಿವ್ಯಕ್ತಿ ಇರುವುದು. ಆಹಾ, ಮರೆತಿದ್ದೆನು. ನಾನು ಸೀತಾನ್ವೇಷಣ ಕಾರ್ಯಕ್ಕೆ ಹೊರಟಾಗ ಸೀತಾಮಾತೆಯವರಲ್ಲಿ ಕೆಲವು ಚಿಹ್ನೆಗಳು ಇರುವವು ಎಂದು ಹೇಳಿದ್ದರು. ಈಕೆಯು ಸೀತಾಮಾತೆಯಾಗಿದ್ದ ಪಕ್ಷದಲ್ಲಿ ಆ ಚಿಹ್ನೆಗಳು ಇರಲೇಬೇಕಲ್ಲವೇ? ಇರಲಿ, ಶೋಧಿಸಿ ನೋಡುವೆನು. ಹಾ ರಾಮಚಂದ್ರ, ಪಾದದೊಳ್ ಪದ್ಮರೇಖೆಗಳಿಲ್ಲ, ವಿಧವತ್ವ ತೋರುತ್ತಿದೆ ಎಡದಲೆಯಿಂದ, ಮತ್ಸ್ಯಲಾಂಛನವಿಲ್ಲ ಮುಂಗೈಯ ಮೇಲೆ, ಮತ್ಸ್ಯಲಾಂಛನವಿಲ್ಲ ಮುಂಗೈಯ ಮೇಲೆ, ಮತ್ತೆರಡು ಮಣಿಗಳಿಲ್ಲ, ಸೀತೆ ಇವಳಲ್ಲ.
ಎಲ್ಲ ಲಕ್ಷಣಗಳು ಕಂಡು ಬಂದಾಗ್ಯೂ ಪದ್ಮರೇಖೆಗಳಿರುವುದಿಲ್ಲ. ಕಾಕೆ ರೇಖೆ ಇರುವುದರಿಂದ ಈಕೆಯು ಸೀತಾಮಾತೆಯಲ್ಲ, ರಾವಣ ಪತ್ನಿ ಇರಬೇಕು. ಪ್ರಭು ರಾಮಚಂದ್ರ, ನೋಡದೆ ಆಡಿದ ನನ್ನ ಅಪರಾಧವನ್ನು ಮನ್ನಿಸಬೇಕು ತಂದೆ. ಛೇ, ಈ ಪ್ರಾರಬ್ಧ ಸ್ಥಳವನ್ನು ಬಿಟ್ಟು ಮುಂದೆ ಹೋಗುವೆನು. ರಾಮಚಂದ್ರ, ಎಲ್ಲಿ ಹುಡುಕಿದರೂ ಸೀತಾಮಾತೆಯವರ ದರ್ಶನವೇ ದೊರೆಯಲಿಲ್ಲವೆಲ್ಲ. ಒಡೆಯನ ಅವಧಿಯಾದರೂ ಪೂರೈಸುತ್ತಾ ಬಂದಿರುವುದು, ಎಲ್ಲಿ ಹುಡುಕಲಿ? ಒಡೆಯನ ಬದಿಯು ಮೋದೇನು ಬಂದುದು, ಬಿಡುವೆನ ಸುವ ಈಗ ನಾನು. ರಾಮಚಂದ್ರ, ರಾಮಚಂದ್ರ ಅತಿ ವೇಗವಾಗಿ ಎತ್ತುಕೊಂಡು ಬರುತ್ತಿದ್ದಾಗ ಆ ದುರುಳ ದಶಕಂಠನ ಕೈಯಿಂದ ಜಾರಿ ಸಮುದ್ರಕ್ಕೆ ಬಿದ್ದಳೋ ಏನೋ ಕಾಣೇನಲ್ಲ. ಅಲ್ಲದೆ ಈ ಕ್ರೂರನ ಬಲಾತ್ಕಾರದ ಹಿಡಿತಕ್ಕೆ ಸಿಕ್ಕಿ ನೊಂದು ಮೃತಪಟ್ಟಳೋ ಏನೋ ಕಾಣೇನಲ್ಲ. ಅಂತೂ ನಾನು ಬಂದ ಕಾರ್ಯವು ವಿಫಲವಾದಂತೆ ತೋರುತ್ತಿರುವುದಲ್ಲ. ಸೀತಾಮಾತೆಯವರು ಸಿಗಲಿಲ್ಲವೆಂಬ ವಾರ್ತೆಯನ್ನು ತಿಳಿದ ಕೂಡಲೇ ಶ್ರೀರಾಮಚಂದ್ರನು ವ್ಯಸನ ಹೊಂದುವುದರಲ್ಲಿ ಸಂಶಯವಿಲ್ಲ. ಲಕ್ಷ್ಮಣ ಸ್ವಾಮಿ ಉಳಿಯುವ ಹಾಗಿಲ್ಲ. ಸೀತಾಮಾತೆಯವರನ್ನು ಹುಡುಕಿ ತರುವುದಾಗಿ ವಾಗ್ದಾನ ಮಾಡಿದ ಸುಗ್ರೀವರಾಜನು ಉಳಿಯುವ ಹಾಗಿಲ್ಲ. ಅರಸನೇ ಹೋದ ಮೇಲೆ ಕಪಿ ಸೈನ್ಯವೆಲ್ಲವೂ ಅರಸನನ್ನೇ ಅನುವರ್ತಿಸುವರು. ರಕ್ಷಕರಿಲ್ಲದ ಕಾರಣ ಆರೆ ಅಂಗದನು ಪರಲೋಕವನ್ನು ಸೇರುವರು. ಈ ಘೋರ ಅನಾಹುತವು ಅಯೋಧ್ಯೆಗೆ ತಿಳಿಯದೇ ಇದ್ದೀತೆ, ತಿಳಿಯುವುದು. ಅಂತೂ ಕೌಸಲ್ಯ ಸುಮಿತ್ರೆಯರು ಪರಲೋಕವನ್ನು ಸೇರುವರು. ನಾನು ಓರ್ವನೇ ವಿಫಲನಾಗಿ ಹೋಗುವುದರಿಂದ ಎಷ್ಟೊಂದು ಅನಾಹುತಗಳು ಸಂಭವಿಸಿವೆ. ಏನು ಮಾಡಲಿ? ಮಾಡುವುದೇನು? ರಾವಣನಿಂದೊಡಗೂಡಿದ ಈ ಲಂಕಾಪಟ್ಟಣವನ್ನು ನನ್ನ ಲಾಂಗೂಲದಿಂದ ಭೇದಿಸಿಕೊಂಡು ಹೋಗಿ ಶ್ರೀರಾಮಚಂದ್ರನ ಪಾದ ಸನ್ನಿಧಿಯಲ್ಲಿ ಇರುವನು. ಶ್ರೀರಾಮಚಂದ್ರನೇ ಹುಡುಕಿಕೊಳ್ಳಲಿ. ಜಯ ಜಯ ರಘುವೀರ ಸಮರ್ಥ. ಆಂಜನೇಯನೇ, ಈ ಮಹತ್ ಕಾರ್ಯವನ್ನು ನಿಲ್ಲಿಸು. ತ್ರಿಕುಟಾಲದಿಂದ ಕೂಡಿರುವ ಈ ಲಂಕಾಪಟ್ಟಣವನ್ನು ಕೀಳಬೇಡ. ಸೀತಾಮಾತೆಯವರು ಅಶೋಕವನದಲ್ಲಿರುವರು, ಅಲ್ಲಿಗೆ ಹೋಗು. ಆಹಾ, ಸೀತಾಮಾತೆಯವರು ಅಶೋಕವನದಲ್ಲಿರುವರೆಂಬ ವಾರ್ತೆಯನ್ನು ಅಶರೀರ ವಾಣಿಯಿಂದ ತಿಳಿದಂತಾಯಿತು. ಧನ್ಯನಾದೆನು. ನಾನೀಗಲೇ ಅಶೋಕವನಕ್ಕೆ ಹೋಗುವೆನು. ಜಯ ಜಯ ರಘುವೀರ ಸಮರ್ಥ. ಏನೀ ಮನಸ್ಸಿನ ಕಳವಳ ಸಹಿಸಲ ಸಾಧ್ಯವಾಗಿದೆ. ಸಹಿಸನೆ ಪರಿತಾಪ ದುಪಟಲವ ಸಹಿಸನೆ
ಬಾರೆ ನೀರೆ ತೋರೆ ಚತುರ ಬಾರೆ ನೀರೆ ತೋರೆ ಚತುರ ಬಾರೆ ನೀರೆ ತೋರೆ ಚತುರ ಸಹಿಸನೆ ಪರಿತಾಪ ದುಪಾಟಳವ ಅವರು ಪವಂತಳ ನೋಡಲು ಅವರು ಪವಂತಳ ನೋಡಲು ಅವರು ಪವಂತಳ ನೋಡಲು ಅವರು ಪವಂತಳ ನೋಡಲು ಸಲ್ಲಾಪವ ಬಂದುವೆ ಮನದೊಳಗೆ ಸಲ್ಲಾಪವ ಬಂದುವೆ ಮನದೊಳಗೆ ಬಾರೆ ನೀರೆ ತೋರೆ ಚತುರ ಬಾರೆ ನೀರೆ ತೋರೆ ಚತುರ ಬಾರೆ ನೀರೆ ತೋರೆ ಚತುರ ಬಾರೆ ನೀರೆ ತೋರೆ ಚತುರ ಸಹಿಸನೆ ಪರಿತಾಪ ದುಪಾಟಳವ ರಾಗದ ಭೋಗದ ಸೊಬಗಿನೊಯ್ಯಾರದ 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 ಹೂಗಳು ತಾಗಿರೆ ಮಾನಸಕ್ಕೆ ಹೂಗಳು ತಾಗಿರೆ ಮಾನಸಕ್ಕೆ ಬಾರೆ ನೀರೆ ತೋರೆ ಚತುರ ಬಾರೆ ನೀರೆ ತೋರೆ ಚತುರ ಬಾರೆ ನೀರೆ ತೋರೆ ಚತುರ ಬಾರೆ ನೀರೆ ತೋರೆ ಚತುರ ಸಹಿಸನೆ ಪರಿತಾಪ ಉಪಾಟಳವ 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 ತ್ರಿಮೂರ್ತಿ ಶಕ್ತಿ ದೇವತೆಗಳಿಗಿಂತ ರೂಪವತಿಯಾದ ಮಂಡೋದರಿ ಇದ್ದರೂ ಮನಸ್ಸಿಗೆ ನೆಮ್ಮದಿ ಇಲ್ಲ. ಹಂಸ ತೂಲಿಕಾ ತಲ್ಪದಲ್ಲಿ ಮೃಷ್ಟಾನ್ನ ಸೇವಿಸಿದರೂ ತೃಪ್ತಿ ಇಲ್ಲ. ಹಂಸ ತೂಲಿಕಾ ತಲ್ಪದಲ್ಲಿ ಪೌಡಿಸಿದರೂ ಸುಖ ನಿದ್ರೆಯಿಲ್ಲ. ಅದಾವುದೋ ಬಂಧನಕ್ಕೆ ಸಿಕ್ಕಿ ನೊಂದಿದೆ ನನ್ನ ಮನ. ಇದಕ್ಕೆಲ್ಲ ಕಾರಣ ಸೀತೆಯನ್ನು ಅಪಹರಿಸಿ ತಂದು ಶೋಕವಿಲ್ಲದ ಅಶೋಕವನದಲ್ಲಿರಿಸಿ ಶೋಕತಪ್ತಳಾದ ಜಾನಕಿಯನ್ನು ನೋಡುತ್ತಾ ನೋಡುತ್ತಾ ನನ್ನನ್ನೇ ನಾನು ಅರಿಯದವನಾಗಿದ್ದೇನೆ. ಅದಾವ ಮೋಹ, ಅದಾವ ಪ್ರೀತಿ, ಅದಾವ ಭ್ರಾಂತು ನನ್ನನ್ನು ದಹಿಸುತ್ತಿರುವುದು. ಈಕೆಯನ್ನು ಬಲಾತ್ಕರಿಸಲಿ, ಛೆ, ಎಂತಹ ನೀಚ ಕೃತ್ಯ. ಸುಮ್ಮನಿರಲೇ, ನನಗೆ ದಕ್ಕಲಾರಳು. ಏನು ಮಾಡಲಿ, ಹೀಗೇನು ಮಾಡಲಿ? ಇರಲಿ, ಈಗಲೇ ಅಶೋಕವನಕ್ಕೆ ಹೋಗಿ ರಸಮುಖಿಯಾದ ಜಾನಕಿಯೊಡನೆ ಸರಸ ಸಲ್ಲಾಪದ ಮಾತುಗಳನ್ನಾಡಿ ಆ ನಳಿನಾಕ್ಷಿಯನ್ನು ಹೊಂದಿ ನನ್ನ ಮನಸ್ಸಿನ ಕಾತರವು ನಿವಾರಿಸಿಕೊಳ್ಳುವೆನು.